ಕರಿಯೋ ಕಳಿಸೋ ಅದೇ ಇವನೇ ಅಲ್ಲಿ ಹೋಗಿದ್ರೆ ಸರ್ಗೋಗ್ಬಿಡು ಹಂಗೆ. ಸರ್ ಬೈಟ್ ಈಗಲೇ ಕೊಟ್ಬಿಡ್ತೀರಾ ಸರ್? ಇಲ್ಲ ಬನ್ನಿ ಹಿಂದೆ. ಈ ವಿಷಯ ಹೇಳ ಇಲ್ಲ, ಏನಾಗಿದೆ ಅಂದ್ರೆ ಬೆಳಗ್ಗೆ ಯಾರೊಬ್ರು ನಂಗೆ ಫೋನ್ ಮಾಡಿದ್ರು. ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ, ಅದು ಆಕ್ಚುಲಿ ಬರ್ಬೇಕಾಗಿತ್ತು. ಸೊ ಅವ್ರು ಬೆಳಗ್ಗೆ ಫೋನ್ ಮಾಡಿ ನಮ್ ಡೆಲಿವರಿ ಹುಡುಗರಿಗೆ ನಿಮ್ ಅಡ್ರೆಸ್ ಸಿಗ್ತಾ ಇಲ್ಲ, ಅವ್ರಿಗೆ ಒಂದ್ ಕೋಡ್ ಕಳಿಸ್ತೀನಿ, ಇದು ನೀವು ಹಾಕಿ ಅವ್ರಿಗೆ ಅವ್ರ ಫೋನಿಂದ ನಿಮ್ಗೆ ಮಾಡ್ತಾರೆ ಅಂತ. ನಂಗೆ ಸ್ವಲ್ಪ ಡೌಟ್ ಬಂದಿತ್ತು, ಆ ಗಡಿಬಿಡಿಯಲ್ಲಿ ನಾನು ಅದನ್ನ ಫೋನ್ಗೆ ಹಾಕಿದೆ. ಸೊ ಅದರಿಂದ ಅವರು ನನ್ನ ಫೋನ್ ಹ್ಯಾಕ್ ಮಾಡಿ ನನ್ನ ವಾಟ್ಸ್ಆಪ್ ಕಾಂಟ್ಯಾಕ್ಟ್ಸ್ ಎಲ್ಲರಿಗೆ ನನ್ಗೆ ಅರ್ಜೆಂಟ್ ಆಗಿದೆ, ನನ್ಗೆ ಈ ನಂಬರ್ ಅಲ್ಲಿ ದುಡ್ಡು ಕಳ್ಸಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್, ನನ್ನ ಮಗ ಎಲ್ಲರೂ ದುಡ್ಡು ಕಳ್ಸಿದ್ದಾರೆ. 55,000 ಕಳ್ಸಕ್ಕೆ ಹೇಳ್ತಿದ್ದಾರೆ ಎಲ್ರಿಗೆ. ನಾನು 2 hours ಅಲ್ಲಿ ವಾಪಸ್ ಕೊಡ್ತೀನಿ, ನಮ್ಗೆ ತುಂಬಾ ಅರ್ಜೆಂಟ್ ಇದೆ, ಈ ತರ ಒಂದು ತುಂಬಾ ಏನೋ ಒಂದು ಅರ್ಜೆಂಟ್ ಅಲ್ಲಿ ಇರೋದು ತರ ಮೆಸೇಜ್ ಕಳ್ಸಿದ್ದಾರೆ. ಅದಕ್ಕೆ ತುಂಬಾ ಜನ ಕಳ್ಸ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಬೆಳಗ್ಗೆ ತಕ್ಷಣ ಗೊತ್ತಾದ್ಮೇಲೆ ತಕ್ಷಣ ನಾವು ಬಂದ್ವಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕಿದೀವಿ. ನಾವು ಬಾಂಬೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ಮಾತಾಡಿದೀನಿ, ಅವ್ರನ್ನ ಹಿಡಿತಾರೆ. ಬಟ್ ದಯವಿಟ್ಟು ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ನನ್ನ ವೆಲ್ ವಿಶರ್ಸ್ಗೆ ಈ ತರ ಮೆಸೇಜ್ ಬಂದ್ರೆ ಮೊದಲಾಗಿ ಈ ತರ ಇದು ನೀವು ಓಪನ್ ಮಾಡಕ್ಕೆ ಹೋಗ್ಬೇಡಿ ಅಂಡ್ ಸೆಕೆಂಡ್ ದುಡ್ಡು ಕಳಿಸ್ಬೇಡಿ ದಯವಿಟ್ಟು. ಯಾರು ಕಳ್ಸಿದೀರ ಅದರದ್ದು ಕಂಪ್ಲೇಂಟ್ ನಾವು ಲಾಂಚ್ ಮಾಡಿದೀವಿ, ಅದನ್ನ ರಿಕವರಿ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಅಂಡ್ ನೀವು ಅಷ್ಟೇ ಎಚ್ಚರಿಕೆ ಅಲ್ಲಿ ಇರಿ, ಬಿಕಾಸ್ ನಿನ್ನೆ ತಾನೇ ನಾನು ನ್ಯೂಸ್ ಅಲ್ಲಿ ನೋಡ್ತಿದ್ದಾರೆ, ಯಾರೋ ವಾಯ್ಸ್ ಡಬ್ ಮಾಡಿ ಕಳ್ಸಿದ್ದಾರೆ AI ಮುಖಾಂತರ. ಸಪೋಸ್ ನಂದೇ ವಾಯ್ಸ್, ನನ್ ವಾಯ್ಸ್ ಮೆಸೇಜ್ ಕಳ್ಸಿರೋ ತರ ಈ ತರನೂ ಆಗ್ತಿದೆ. ನೆನೆ ನಾನು ಅದೇ ಒಪ್ಪಿಗೆ ಹೇಳ್ತಿದ್ದೆ, ನಮ್ಮ ಫ್ಯಾಮಿಲಿದು ಒಂದು ಪಾಸ್ವರ್ಡ್ ಇರ್ಬೇಕು, ಒಂದು ಕೋಡ್ ವರ್ಡ್, ನಿಜವಾಗ್ಲೂ ನಾವು ಅಂತ, ಅಥವಾ ಸ್ವಂತ ಕೈಯಲ್ಲಿ ಕ್ಯಾಶ್ ಕೊಡೋ ತರ ಇರ್ಲಿ. ಈ ತರ ತುಂಬಾ ಹ್ಯಾಕಿಂಗ್ ನಡೀತಿದೆ. ಪ್ಲಸ್ AI ಮುಖಾಂತರ ಕೂಡ ವಾಯ್ಸ್ ಹ್ಯಾಕ್ ಮಾಡಿ ಮೆಸೇಜ್ ಕಳ್ಸಿ ನನಗೆ ಇಮಿಡಿಯೇಟ್ ಆಗಿ UPI ಟ್ರಾನ್ಸ್ಫರ್. ಇವಾಗ ಎಲ್ಲರ ಹತ್ರ UPI ಇದೆ. ಸೊ ಇವಾಗ ತಾನೇ ಒಳಗೆ ಇವನ್ ಪೊಲೀಸ್ ಅವ್ರ ಹತ್ರನೂ ಯಾರೋ ದುಡ್ಡು ಇಸ್ಕೊಂಡಿದ್ದಾರೆ, ಪೊಲೀಸ್ ಅವ್ರ ಹತ್ರನೂ ಆ ತರ ಇಸ್ಕೊಂಡಿದ್ದಾರೆ ಅಂತೆ. ಅಂಡ್ ಅವ್ರಿಗೆ ಅದು ವಾಪಸ್ ಸಿಕ್ಲಿಲ್ಲ. ಆಲ್ಸೋ ಈ ತರ ಆಗಿದ್ರೆ ತಕ್ಷಣ ನೀವು ಪೊಲೀಸ್ ಅವ್ರಿಗೆ ಐ ಥಿಂಕ್ 1937 ಒಂದು ಕೋಡ್ ಇದೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಅದನ್ನ ನೀವು ಕ್ಲೋಸ್ ಮಾಡ್ಬೇಕು. ಲೈಕ್ ಈ ತರ ಆಗಿದೆ ಅಂತ ನಿಮಗೆ ಗೊತ್ತಾದ ತಕ್ಷಣ, ನೀವು ಇದು ಫ್ರಾಡ್ ಅಂತ ಗೊತ್ತಾದ ತಕ್ಷಣ ನೀವು ಕಂಪ್ಲೇಂಟ್ ಲಾಂಚ್ ಮಾಡಿದ್ರೆ ಅದು 1 hour ಒಳಗೆ ನೀವು ಮಾಡಿದ್ರೆ ದುಡ್ಡು ವಾಪಸ್ ಸಿಕ್ಬಹುದು. ಯಾವ ಆಪ್ ಅಲ್ಲಿ ಆರ್ಡರ್, ಇದು ಕೋಇನ್ಸಿಡೆನ್ಸ್ ಆಗಿದೆ. ನಾನು ಬೇರೆ ಆಪ್ ಅಲ್ಲಿ ಆರ್ಡರ್ ಮಾಡಿದೆ, ಅದು ಬರ್ಬೇಕಾಯ್ತು. ನಾನು ದುಬೈಲಿಂದ ನಾನು ಬಂದಾದ್ಮೇಲೆ ಅದು ಬಂದೇ ಇಲ್ಲ. ಸೊ ಒಂದೊಂದ್ಸತಿ ಹಂಗ ಆಗತ್ತೆ, ಬಿಕಾಸ್ ಡೆಲಿವರಿ ಅವರು ಬೇರೆ OTP ಕೊಡ್ತಾರೆ ನಮ್ಗೆ, ಅವ್ರದ್ದು ನಂಬರ್ ಬೇರೆ ಇರುತ್ತೆ. ಇವಾಗ ನೀವು ಒಂದು ಆಪ್ ಅಲ್ಲಿ ಆರ್ಡರ್ ಮಾಡಿದ್ರೆ ಆ ಆಪ್ಗೆ ಫೋನ್ ಮಾಡಿದ್ರೆ ಅದು ವಾಯ್ಸ್ ಮೇಲ್ಗೆ ಹೊರಟೋಗುತ್ತೆ. ಡೆಲಿವರಿ ಹುಡುಗರದ್ದು ಬೇರೆ ನಂಬರ್ ಇರುತ್ತೆ. ಒಂದೊಂದ್ಸತಿ ಅವ್ರಿಗೆ ಲೊಕೇಶನ್ ಸಿಕ್ಕಲ್ಲ, ಅದಕ್ಕೆ ಅವ್ರು ಫೋನ್ ಮಾಡಿ ಲೊಕೇಶನ್ ಏನೋ ಅಂತ ಕೇಳ್ತಾರೆ. ತಿರ್ಗಾ ನಾವು ಅವಾಗ ಫೋನ್ ಎತ್ತಲಿಲ್ಲ ಅಂದ್ರೆ ತಿರ್ಗಾ ಅವರು ಬೇರೆ ಫೋನಿಂದ ಮಾಡಕ್ ಆಗಲ್ಲ. ಆತರ ಒಂದಷ್ಟಿದೆ. ಅವರು ಬಂದ ತಕ್ಷಣ OTP ಕೇಳ್ತಾರೆ. ಒಂದೊಂದ್ಸತಿ ನಾವು ಇರಲ್ಲ, ಆಮೇಲೆ ಸ್ಕ್ಯಾನರ್ ಅಲ್ಲಿ ನಾವು ದುಡ್ಡು ಕೊಡ್ತೀವಿ, ಅವರು ಸ್ಕ್ಯಾನರ್ ಕೊಡ್ತಾರೆ, ಅವ್ರ ಫೋನಲ್ಲಿ ಹಾಕ್ತಿವಿ. ತುಂಬಾ ಈ ತರ ಯಾರು ಯಾವ್ದ್ರಲ್ಲಿ ಹ್ಯಾಕ್ ಮಾಡ್ತಾರೆ. ಲೈಕ್ ನನ್ನ ಫ್ರೆಂಡ್ಸ್ಗೆ ಸೋಷಿಯಲ್ ಮೀಡಿಯಾ ಹ್ಯಾಕ್ ಆಗಿದೆ ತುಂಬಾ ಸತಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗ್ಲಿ ಫಿಶಿಂಗ್ ಲಿಂಕ್ಸ್ ಅಂತ ಕಳಿಸ್ತಾರೆ, ಅದು ಒತ್ತಿದ್ರೆ ಹ್ಯಾಕ್ ಆಗ್ಬಿಡುತ್ತೆ, ಅದು ನಮಗೆ ಗೊತ್ತೇ ಆಗಲ್ಲ ಏನಂತ. ಈಗ ಐಫೋನ್ ಸೇಫ್ಟಿ ಅಂತ ಹೇಳ್ತಾರೆ, ನಿಮ್ಮ ಐಫೋನ್ ಅಲ್ಲಿ ಆತರ ಆಗಿದೆ? ಇದು ನನ್ನ ಐಫೋನ್ 14 Pro Max. ಹಾ ಸಾರಿ, ಸೇಫ್ಟಿ ಅಂತ ಹೇಳ್ತಾರೆ, ಲಿಂಕ್ ಎಲ್ಲ ಈಗ ಐಫೋನ್ ಅಲ್ಲಿ ಆತರ ಪ್ರಾಬ್ಲಮ್ ಆಗಿದೆ ನಿಮಗೆ? ಐಫೋನ್ ಅಂತ ಏನೋ ಗೊತ್ತಿಲ್ಲ, ನಂದೇ ತಪ್ಪಾಗಿರ್ಬೋದು. ನಾನು ಅದ ನಂಬರ್ ನಾನು ಡಯಲ್ ಮಾಡಬಾರ್ದಾಯ್ತು. ಅದ್ ನಂಬರ್ ಡಯಲ್ ಮಾಡಿರೋದ್ರಿಂದ ಕಾಲ್ ಫಾರ್ವರ್ಡ್ ಆಯ್ತು. ಕಾಲ್ ಫಾರ್ವರ್ಡ್ ಮಾಡ್ಬಿಟ್ಟೆ ನಾನು. ಕಾಲ್ ಫಾರ್ವರ್ಡ್ ಅವ್ರಿಗೆ ಹೋಗಿದೆ. ಅವ್ರು ಏನ್ ಮಾಡಿದಾರೆ ಅಂದ್ರೆ ಅದರಲ್ಲಿ ನಾನು ವಾಟ್ಸ್ಆಪ್ ಅವ್ರು ಇನ್ಸ್ಟಾಲ್ ಮಾಡಿದ್ದಾರೆ ಅವ್ರ ಫೋನ್ ನಲ್ಲಿ. ಅವ್ರಿಗೆ ಫೋನ್ ಅಥವಾ ಮೆಸೇಜ್ ಬರುತ್ತಲ್ವಾ ವಾಟ್ಸ್ಆಪ್, ಸೊ ಅವ್ರಿಗೆ ಫೋನ್ ಮಾಡಿ ಹೌದು ನಾನೇ ಇದು ಅಂತ ವೆರಿಫೈ ಮಾಡಿದ್ದಾರೆ. ಹಾಗೆ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಅವ್ರಿಗೆ ಬಂದ್ಬಿಟ್ಟಿದೆ. ನನ್ನ ಫೋನ್ಗೆ ಫೋನ್ ಮಾಡಕ್ಕೆ ಬಿಡ್ತಾ ಇಲ್ಲ, ನನ್ನ ಫೋನ್ಗೆ ಫೋನ್ ಹೋಗ್ತಾ ಇಲ್ಲ, ಬಿಕಾಸ್ ಕಾಲ್ ಫಾರ್ವರ್ಡ್ ಆಗ್ಬಿಟ್ಟಿದೆ. ಆ ತರ ಆಗಿ ಇಲ್ಲ ಅಲ್ಲಿ ಸಮಸ್ಯೆ ಆಗ್ಲಿಲ್ಲ, ಇದು ಆಗಿದೆ, ಇಲ್ಲಿ ಆಗಿದೆ. ಇಲ್ಲಿ ಇವತ್ತು ಬೆಳಗ್ಗೆನೆ ಆಗಿದೆ. ನನ್ನ ಫೋನು, ಉಪೇಂದ್ರ ಅವ್ರ ಫೋನ್, ಆಮೇಲೆ ನಮ್ಮ ಮಹಾದೇವನ್ ಫೋನ್, ನಮ್ 3 ಜನಗೆ ಆಗಿದೆ. ಅಯ್ಯಪ್ಪನೇ ಮಾಡಿರೋದು. ಯಾರೋ ಹಿಂದಿ ಮಾತಾಡ್ತಾ ಇದ್ರು, ನಂಬರ್ ಸಿಕ್ಕಿದೆ, ಸಾಹೇಬ್ರು ಹೇಳಿದ್ದಾರೆ ದಟ್ ಅವ್ರಿಗೆ ನಾವು ಹಿಡಿತೀವಿ ಅಂತ ಹೇಳ್ತಿದ್ದಾರೆ. ಸೊ ಆದಷ್ಟು ಬೇಗ ಅವ್ರು ಎಲ್ಲಿಂದ ಮಾಡ್ತಿದ್ದಾರೆ ಅಂತ ಕ್ಯಾಚ್ ಮಾಡ್ತಾರೆ ಅಂತ. ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ವಿ. ಪಬ್ಲಿಕ್ ಏನಾರು ಹೇಳ್ತಾರೆ ಮೇಡಮ್?
ಅಂದ್ರೆ ತುಂಬಾ ಎಲ್ಲರೂ ಯೂಸ್ ಮಾಡ್ತೀರಾ, ಆಕ್ಚುಲಿ ನಾವು ಯೂಸ್ ಮಾಡ್ತೀವಿ, ನಾವು ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡ್ತೀವಿ. ಬಟ್ ಇದಕ್ಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾರು ನಿಮ್ಗೆ ಫೋನ್ ಮಾಡಿದ್ರೆ ಅವ್ರು ಯಾರಂತ ತಿಳ್ಕೊಬೇಕು, ಯಾವ್ದೋ ಒಂದು ಕೋಡ್ ಎಲ್ಲಿದೆ ದಯವಿಟ್ಟು ಒತ್ತಬೇಡಿ. ಬಿಕಾಸ್ ನಮ್ದು ಎಲ್ಲಾ ಅಕೌಂಟ್ ಡೀಟೇಲ್ಸ್ ಫೋನ್ ನಲ್ಲಿನೇ ಇರುತ್ತೆ. ಸೊ ತುಂಬಾ ಎಚ್ಚರಿಕೆಯಲ್ಲಿ ಇರಬೇಕು. ಈ ತರ ಏನೋ ಆಗಿದೆ ತಕ್ಷಣ ಕಂಪ್ಲೇಂಟ್ ಕೊಡಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಟೈಮ್ ವೇಸ್ಟ್ ಮಾಡಬೇಡಿ. ಇಲ್ಲಾಂದ್ರೆ 1.5 hour ಒಳಗೆ ನಾವು ಮಾಡ್ಬೋದು, ಇಲ್ಲಾಂದ್ರೆ ಅವ್ರಿಗೆ ಟ್ರೇಸ್ ಮಾಡಕ್ ಆಗಲ್ಲ. ತುಂಬಾ ದೊಡ್ಡವ್ರದ್ದು ಅಕೌಂಟ್ಸ್ ಎಲ್ಲ ಹಿಂಗೆ ಹ್ಯಾಕ್ ಮಾಡಿದ್ದಾರೆ. ಸೊ ಪ್ಲೀಸ್ ಬಿ ಕೇರ್ಫುಲ್. ಥ್ಯಾಂಕ್ ಯು. ಇಲ್ಲ ಅದೇನಾಯ್ತು ಅಂದ್ರೆ ಎಲ್ರು ಕರೆಕ್ಟಾಗಿ ತಿಳ್ಕೊಳ್ಳಿ, ಯಾಕಂದ್ರೆ ಯಾರಿಗೂ ಈ ತರ ಆಗ್ಬಾರ್ದು. ಗೊತ್ತಿಲ್ಲ, ಯಾವ್ದೋ ಒಂದು ನಂಬರ್ ನಮ್ಮ ಪ್ರಿಯಾ ಅವ್ರಿಗೆ ಬೆಳಿಗ್ಗೆ ಫೋನ್ ಬಂತು. ಅಲ್ಲ ಕೇಳಿಸ್ಕೊಳ್ಳಿ, ಒಂದು ಪ್ರಿಯಾ ಅವ್ರಿಗೆ ಫೋನ್ ಬಂತು, ನೀವು ಯಾವ್ದೋ ಒಂದು ಆರ್ಡರ್ ಮಾಡಿದ್ದೀರಾ, ಯಾವ್ದೋ ಒಂದು ಐಟಮ್, ಅದಕ್ಕೆ ನಿಮ್ಗೆ ಅಡ್ರೆಸ್ ಹುಡುಕ್ತಾ ಇದಾರೆ ಅವರು. ಈ ಒಂದು ಪರ್ಟಿಕ್ಯುಲರ್ ಏನೋ ಸ್ಟಾರ್ ನಂಬರ್, ಇನ್ನೊಂದು ಸ್ಟಾರ್, ಇನ್ನೊಂದು ನಂಬರ್ ಹೇಳಿ ಹ್ಯಾಶ್ಟ್ಯಾಗ್ ಇದಕ್ಕೆ ಮಾಡಿ ನೀವು ಇಮಿಡಿಯೇಟ್ ನಿಮ್ಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರ ಫೋನಲ್ಲಿ ಟ್ರೈ ಮಾಡಿದ್ರೆ ಆಗ್ಲಿಲ್ಲ. ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಟ್ಟಿದೆ, ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದೆ. ನಾ ಆಗ್ತಾ ಇಲ್ಲ ಇದು ಅಂದ್ಬಿಟ್ಟು ನನ್ನ ಫೋನ್ ಇಸ್ಕೊಂಡು ಅದರಲ್ಲೇ ಮಾಡಿದ್ರು. ನನ್ನ ಫೋನೇ ಹ್ಯಾಕ್ ಆಯ್ತು. ಅಷ್ಟೊತ್ತಿಗೆ ನಮ್ಮ ಮಾದೇವ್ ಅವ್ರು ಬಂದ್ರು. ಮಾದೇವ್ ಅವ್ರ ಫೋನಲ್ಲೇ ಮಾಡಿದ್ರೆ ಅವ್ರ ಫೋನೇ ಹ್ಯಾಕ್ ಆಗಿದೆ. ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದ್ರೆ, ನಮ್ಮ ಫೋನಿಂದ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಿದೆ. ಈಗ ಪ್ರಿಯಾಂಕಾ ಅವ್ರ ನಂಬರಿಂದ ಬೇರೆಯವ್ರಿಗೆ ಮೆಸೇಜ್, ನಂಗೆ ಅರ್ಜೆಂಟ್ 55,000 ಕಳಿಸ್ಬೇಕು ಅಂತ. ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದ್ರೆ ನನ್ನ ಫೋನು ರೀಚ್ ಆಗ್ತಾ ಇಲ್ಲ, ಅವ್ರ ಫೋನು ರೀಚ್ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಸೊ ಅವ್ರು ಏನಾದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಇವಾಗ ನಮಗ್ ಗೊತ್ತಿರಂಗೆ 3-4 ಜನ ಮಾಡ್ಬಿಟ್ಟಿದ್ದಾರೆ. ದುಡ್ಡು ಒಂದು 50,000 ಮಾಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಇಲ್ಲಿ ಬಂದ್ವಿ, ಸೈಬರ್ ಕ್ರೈಮ್ಗೂ ಮೆಸೇಜ್ ಮಾಡಿದ್ವಿ, ಕಂಪ್ಲೇಂಟ್ ಮಾಡಿದ್ವಿ, ಇಲ್ಲೂ ಮಾಡಿದ್ವಿ. ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದೀವಿ, ಯಾವುದೇ ಈ ತರ ಮೆಸೇಜ್ಗಳು ಬಂದ್ರೆ ದಯವಿಟ್ಟು ಯಾರು ದುಡ್ಡು ಕಳ್ಸಕ್ ಹೋಗ್ಬೇಡಿ. ಆಮೇಲೆ ಇದನ್ನ ದಯವಿಟ್ಟು ಶೇರ್ ಮಾಡಿ. ಯಾಕಂದ್ರೆ ಪಾಪ ಎಷ್ಟೋ ಜನ ಗೊತ್ತಿಲ್ದಿರೋರು ಫೋನ್ ಟ್ರೈ ಮಾಡ್ತೀನಿ, ನನ್ನ ನಂಬರ್ ವರ್ಕ್ ಆಗ್ತಾ ಇದೆ. ಅದೇನಾಗಿದೆ, ಕಾಲ್ ಫಾರ್ವರ್ಡಿಂಗ್ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾನು ಹೋಗಿ ಏರ್ಟೆಲ್ಗೆ ಹೋಗ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ ಮತ್ತೆ ಕ್ಲೋಸ್ ಮಾಡಿದ್ದೆ. ಅರ್ಥ ಆಯ್ತಾ ಇವಾಗ? ಆ ತರ ಈಗ ಯಾರಿಗೆ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಮೆಸೇಜ್ ಹೋಗ್ತಾ ಇದೆ ದುಡ್ಡು ಕಳಿಸಿ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಫ್ರೀಯಾಗಿ ಫೋನ್ ಮಾಡಿದ್ರೆ, ನಂಗೆ ಫೋನ್ ಮಾಡಿದ್ರೆ ನಂಬರ್ ಸಿಗ್ತಾ ಇಲ್ಲ. ಅವ್ರದ್ದು ಇದೇ ಆಗಿದೆ. ಅವರು ಕೇಳಕ್ ಟ್ರೈ ಮಾಡಿದ್ದಾರೆ. ನನ್ನ ಮಗ ಕೇಳಕ್ ಟ್ರೈ ಮಾಡಿದ್ದಾನೆ, ಪ್ರೇಮ್ ಫೋನ್ ಮಾಡಿದ್ರೆ ವರ್ಕ್ ಆಗ್ತಿಲ್ಲ, ನನ್ನ ಫೋನ್ ಟ್ರೈ ಮಾಡಿದ್ರೆ ವರ್ಕ್ ಆಗ್ತಿಲ್ಲ, ಅರ್ಜೆಂಟ್ ಏನೋ ಇರ್ಬೇಕು ಅಂತ ಮಾಡ್ಬಿಟ್ಟಿದ್ದಾನೆ. ಅದೇ ತರ ಪ್ರಿಯಾ ಫ್ರೆಂಡ್ಸು ಒಂದಿಬ್ರು ಮಾಡ್ಬಿಟ್ಟಿದ್ದಾರೆ. ಎಲ್ಲ 1.5 ಲಕ್ಷ, ನಮಗ್ ಗೊತ್ತಿರೋ 1.5 ಲಕ್ಷ 2 ಲಕ್ಷ ಹೋಗ್ಬಿಟ್ಟಿದೆ. ಗೊತ್ತಿಲ್ಲ ಇನ್ ಯಾರ್ಯಾರು ಮಾಡಿದಾರೆ ಅಂತೆಲ್ಲ ಚೆಕ್ ಮಾಡ್ಬೇಕು ಇವಾಗ, ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅಂತ. ಸೊ ಆದಷ್ಟು ಹೇಳ್ತಾ ಇದೀವಿ, ದಯವಿಟ್ಟು ಇದನ್ನ ಶೇರ್ ಮಾಡಿ, ದಯವಿಟ್ಟು ಯಾರು ದುಡ್ಡು ಹಾಕಕ್ ಹೋಗ್ಬೇಡಿ ಅಂತ ಕೇಳ್ಕೊಂತೀವಿ. ಅವ್ರು ಏನೋ ಒಂದು ಚಿಕ್ಕದ ಆರ್ಡರ್ ಮಾಡಿದ್ದಾರೆ ಪ್ರಿಯಾ ಅವರು, ಅದಕ್ಕೋಸ್ಕರ ಅವ್ರ ಫೋನ್ ಎತ್ಬಿಟ್ಟು ಟ್ರೈ ಮಾಡಿರೋದು. ಗೊತ್ತಿಲ್ಲ ಅವ್ರಿಗೆ, ಯಾರೋ ಮಾಡಿರ್ಬೋದು, ಡೆಲಿವರಿ ಬಾಯ್ಸ್ ಯಾರೋ ಮಾಡಿರ್ಬೋದು ಅಂತ ಮಾಡ್ಬಿಟ್ಟಿದ್ದಾರೆ. ಸೊ ಅದು ಪ್ರಾಬ್ಲಮ್ ಆಗಿರೋದು. ಥ್ಯಾಂಕ್ ಯು.